IPL 18ನೇ ಆವೃತ್ತಿಯ ಫೈನಲ್ ಪಂದ್ಯವನ್ನ RCB ಪ್ರವೇಶ ಮಾಡಿದೆ. ಪಂಜಾಬ್ ವಿರುದ್ಧ 8 ವಿಕೆಟ್ಗಳ ಭರ್ಜರಿ ಜಯವನ್ನ ಸಾಧಿಸುವ ಮೂಲಕ RCB ಫೈನಲ್ ಪ್ರವೇಶ ಮಾಡಿದ್ದು ಬರೋಬ್ಬರಿ 8 ವರ್ಷಗಳ ಬಳಿಕ RCB ಫೈನಲ್ಗೆ ಲಗ್ಗೆ ಇಟ್ಟಿದೆ. ಈ ಮೂಲಕ 4ನೇ ಬಾರಿಗೆ RCB ಫೈನಲ್ಸ್ಗೆ ಎಂಟ್ರಿ ಕೊಟ್ಟಿದ್ದು RCBಯ ಬೌಲಿಂಗ್ ಚಮತ್ಕಾರಕ್ಕೆ ಅಕ್ಷರಶಃ ನಿನ್ನೆ ಪಂಜಾಬ್ ತತ್ತರಗೊಂಡಿತ್ತು. ಕ್ವಾಲಿಫೈಯರ್ 1 ಗೆದ್ದು RCB ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದು ಫ್ಯಾನ್ಸ್ಗಳು ಖುಷಿ ಪಡ್ತಾ ಇದ್ದಾರೆ. ಇದರ ಜೊತೆಗೆ RCB ಫೈನಲ್ಸ್ಗೆ ಎಂಟ್ರಿ ಕೊಟ್ಟಿದೆ. ಇದಕ್ಕೆ ಶುಭವನ್ನ ಹಾರೈಸ್ತಾ ಫೈನಲ್ಸ್ನಲ್ಲಿ ಕೂಡ ಕಪ್ ನಮ್ಮದಾಗಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ RCB ಸಫಲರಾಗಬೇಕು ಅಂತ ಹೇಳಿ ಈಗಾಗಲೇ ಶುಭ ಹಾರೈಕೆ ಆರಂಭ ಆಗಿದೆ. ಆವೃತ್ತಿಯಲ್ಲಿ RCB ತಂಡ ಫೈನಲ್ಗೆ ಎಂಟ್ರಿಯನ್ನು ಕೊಟ್ಟಿರುವಂತಹದ್ದು ಸಾಕಷ್ಟು ಬಾರಿ ಕೂಡ ಪ್ರಶಸ್ತಿಯನ್ನು ಗೆಲ್ಲುವಂತಹ ನಿಟ್ಟಿನಲ್ಲಿ ಎಡವಿತ್ತು. ಆದರೆ ಈ ಬಾರಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಅಭಿಮಾನಿಗಳ ಒಂದು ಆಸೆ ಕೂಡ ದುಪ್ಪಟ್ಟಾಗಿದೆ. ಆ ಬಗ್ಗೆ ಕೂಡ ಮಾತಾಡೋಕ್ಕೆ ಕ್ರೀಡಾಪಟುಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ ಈ ಬಾರಿ ಏನು ನಿರೀಕ್ಷೆ ಇದೆ ಅಂತ ಹೇಳಿ. ಸರ್, ಈ ಸಾರಿ ಫೈನಲ್ಸ್ಗೆ ಎಂಟ್ರಿ ಆಗಿದೆ RCB. ಸೊ ಹೇಗೆ ಅನಿಸ್ತಾ ಇದೆ? ಏನು ಯಾವ ಒಂದು ಪ್ಲೇಯರ್ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಈ ಸಾರಿ? ಹೆಜಲ್ವುಡ್ ಮೇಲೆ ಬೌಲರು, ಆಮೇಲೆ ಕೊಹ್ಲಿ, ಆಮೇಲೆ ಇದು ನಿನ್ನೆ ಆಡಿದ್ರೆ ಪಕ್ಕ ವಿನ್ ಆಗುತ್ತೆ ನಾಳೆ. ಫಸ್ಟ್ ಟೈಮ್ ಒಂದ್ಸರಿ ಬಂದಿದೆ RCB. ಈ ವರ್ಷನೂ ಫೈನಲ್ ಬಂದುಬಿಟ್ಟಿದೆ. ತುಂಬ ಖುಷಿ ಆಗ್ತಾಯಿದೆ. ಮ್ಯಾಚ್ ನಿನ್ನೆ ಒನ್ ಸೈಡ್ ಥರ ತೋರ್ತು. ಯಾರೇ ಕೇಳಿದೆ RCB ಬೌಲಿಂಗ್ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದ್ದಿತ್ತು. ಸೊ ಎಸ್ಪೆಷಲಿ ಹ್ಯಾಜಲ್ವುಡ್ ಕಮ್ ಬ್ಯಾಕ್ ಆಗಿದ್ದಾರೆ, ಕೊಹ್ಲಿ ಫಾರ್ಮಲ್ಲಿದ್ದಾರೆ, ಸಾಲ್ಟ್ ಫಾರ್ಮ್ ಇದ್ದಾರೆ. ಸೊ ಓವರ್ ಆಲ್ ಗುಡ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಫೈನಲಲ್ಲಿ 100% ವಿನ್ ಆಗ್ತೀವಿ. ಆ ಸೆಲೆಬ್ರೇಷನ್ ಮಾಡುವ. ತುಂಬ ಜಾಸ್ತಿ ಇದೆ ಈ ಸಲ ಕಪ್ ಗೆಲ್ತಾರೆ ಅಂತ ಅಂದ್ಬಿಟ್ಟು. 9 ಇಯರ್ಸ್ ಆದಮೇಲೆ RCB ಫೈನಲ್ಗೆ ಬಂದಿರೋದು ಫಸ್ಟ್ ಟೈಮು. ಲಾರ್ಜ್ ಮಾರ್ಜಿನಿಂದ ಬಂದಿದ್ದಾರೆ. 100% ಈ ಸಲ ಕಪ್ ನಮ್ಮದೇ. ಗೊತ್ತಲ್ಲ, ನಿನ್ನೆ ಮ್ಯಾಚ್ ನೀವು ನೋಡಿದ್ದೀರಾ ಹೆಂಗಿದೆ ಅಂತ. ಎಲ್ಲರೂ ಇಂಟ್ರೆಸ್ಟ್ ನೋಡಿದ್ದೀವಿ. ನಮ್ಗೆ ಏನಂದ್ರೆ ಟಾಸ್ ವಿನ್ ಆಗಬೇಕು, ಚೇಸಿಂಗ್ ಸಿಗಬೇಕು. ಇದೇ ಇದ್ದರೆ ನಮ್ಮದೇ ಚೇಸಿಂಗ್ ಚೆನ್ನಾಗಿದೆ. ಆ್ಯಕ್ಚುಲಿ ಎಲ್ಲ ಮ್ಯಾಚಲ್ಲೂ ಚೇಸಿಂಗ್ಗೆ ಆಲ್ಮೋಸ್ಟ್ ವಿನ್ ಆಗಿರೋದು. ಟಾಸ್ ವಿನ್ ಆಗಬೇಕು. ಟಾಸ್ ವಿನ್ ಆದರೆ 100% RCB ವಿನ್ ಆಗ್ತಾರೆ. ಜೈ RCB, ಆಲ್ ದಿ ಬೆಸ್ಟ್. ಇದು ಆ್ಯಕ್ಚುಲಿ ಒಬ್ಬರ ಎಫರ್ಟ್ ಅಲ್ಲ, ಟೋಟಲ್ ಇಂಡಿವಿಜುವಲ್ ಟೀಮ್ ಎಫರ್ಟ್ ಇದೆ. ಸೊ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಸೊ ಈ ಸಲ ನಾವು ತುಂಬ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀವಿ. ಆಲ್ ದ ಬೆಸ್ಟ್ RCB. ಅಂದರೆ ಕೊನೆಗೂ 18 ವರ್ಷಗಳ ಒಂದು ಆಸೆ ಈಡೇರಲಿ. ಈ ಸಾರಿ ಕಪ್ಪನ್ನು ಗೆದ್ದು ಒಂದು ಪ್ರಶಸ್ತಿಗೆ ಮುತ್ತಿಡಲಿ ಅನ್ನೋದು ಎಲ್ಲ ಕ್ರೀಡಾಭಿಮಾನಿಗಳ ಮತ್ತು RCB ಅಭಿಮಾನಿಗಳ ಒಂದು ಆಸೆ ಆಗಿರುವಂಥದ್ದು. ಆದಷ್ಟು ಬೇಗ ಈ ಆಸೆ ಈಡೇರಲಿ ಅಂತ ನಾವು ಕೂಡ ಒಂದು ಪ್ರಾರ್ಥನೆ ಮಾಡೋಣ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.